ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ ನೆನ್ನೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ ನೆನ್ನೆ. ನಾನು ಅದನ್ನ ತುಂಬಾ ವಿವರಕ್ಕೆ ಹೋಗಲ್ಲ. ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ FIR ಮಾಡಿದ್ರು. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು MLC ಅವರು ನಮ್ಮ ಜಿಲ್ಲೆನವರು ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡ್ಬಿಡ್ತೇವೆ, ಬಾಂಗ್ಲಾದೇಶ ತರ ಓಡಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಟ್ಟದ್ದು ಪ್ರಚೋದನೆ ಅಲ್ಲೇನು? ಮತ್ತೆ ಅವಾಗ FIR ಹಾಕ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಬಾಂಗ್ಲಾ ಪ್ರಧಾನ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು, ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು. ಅದು ಗಂಭೀರ ಅಂತ ಅನಿಸ್ತಾ ಇಲ್ಲ ಸರ್ಕಾರಕ್ಕೆ. ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನ FIR ಆಗ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ? ಸರ್ಕಾರ ಏನೇನ್ ಮಾಡ್ಲಿಕ್ಕೆ ಕೊಟ್ಟಿದೆ? ಗೃಹ ಇಲಾಖೆ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಮತ್ತೆ ಎಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ MLC ಅನ್ನ ನೀವು MLC ಅನ್ನ FIR ಹಾಕಿ ಏನ್ ಬೇಕಾದ್ರೆ ಮಾಡಿ ರಾತ್ರಿ 300-400 ಕಿಲೋಮೀಟರ್ ಓಡಿಸಿದ್ರಲ್ಲ, ಇದು ಗೃಹ ಇಲಾಖೆಗೆ ಶೋಭೆ ತರುತ್ತಾ? ಇದು ಏನು ನೀವು FIR ಹಾಕಿ ಜೈಲಿಗೆ ಹಾಕಿ ನಮ್ದೇನು ವಿರೋಧ ಇರಲಿಲ್ಲ, ತಪ್ಪ ಸರಿ ಆಮೇಲೆ ನೋಡೋಣ. ನೀವು ರಾತ್ರಿ ಕರ್ಕೊಂಡೋಗಿ ನಾನು ಅಶೋಕ್ ಎಲ್ಲ ಇದ್ರಿ, ರಾತ್ರಿ 400-500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ? ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ? ಈ ಪರಿಸ್ಥಿತಿ ನಾಳೆ ನಮಗೂ ಹಂಗ ಆಗಬಾರ್ದಲ್ಲ. ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಏನು ಪರಿಸ್ಥಿತಿ? ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಡ್ತಾ ಇರೋದು. ಯಾರೋ ಅಧಿಕಾರಿ ಅದನ್ನ ತಪ್ಪು ಮಾಡಿದಾನೆ ಅಂತಂದ್ರೆ ಹೇಳ್ಬೇಕಿತ್ತು ನೀವು. ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ ನೀವು ಸೆಟ್ ಮಾಡ್ಬೇಕಿತ್ತು. ಅವಾಗ ಬೋಲ್ಟ್ ನಟ್ ಇರಲಿಲ್ಲ ನಿಮಗೆ. ರಾತ್ರಿ ಇಡೀ ಶಾಸಕನನ್ನ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ ಕಬ್ಬಿನ ತೋಟದಲ್ಲಿ ಅಲಡಿಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲಿಲ್ವಾ? ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ರಾಜ್ಯಪಾಲರ ಮುಖಾಂತರ ಈ ಭಾಷಣದಲ್ಲಿ? ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಇನ್ಯಾರ ಕೈ ಆಡಿಸ್ಲಿಕ್ಕೆ ಬಿಡಬೇಡಿ ಅಂತ ನನ್ನ ವಿನಂತಿ ಅಷ್ಟೇ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.